ನಮಸ್ತೆ ಕರ್ನಾಟಕ. ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವರು. ಈ ಮೂಲಕ ನಾಡಿನ ಜನತೆಗೆ, ಇಡೀ ಭಾರತದ ಸಂಗೀತ ಪ್ರೇಮದ ಲೋಕಕ್ಕೆ ಇತ್ತೀಚೆಗೆ ಆಶಾ ಭೋಸ್ಲೆ ಅವರು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ದಾಖಲಾಗಿದ್ದರು. ತಕ್ಷಣ ವೈದ್ಯರ ಪರೀಕ್ಷೆಯಿಂದ ರಿಸಲ್ಟ್ ಗೊತ್ತಾಗುತ್ತೆ, ಫಲಿತಾಂಶ ಹೊರಗೆ ಬರುತ್ತೆ. ಅವರು ಈ ಲೋಕವನ್ನು ತ್ಯಜಿಸಿ ದೇವರತ್ತ ಮುಖ ಮಾಡಿದರು ಆಶಾ ಭೋಸ್ಲೆ. ಕೇವಲ 10ನೇ ವಯಸ್ಸಿನಲ್ಲಿ ಸಂಗೀತ ಲೋಕಕ್ಕೆ ಮರಾಠಿ ಗೀತೆಯೊಂದಿಗೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ದೇಶ ಕಂಡಂಥ ಧೀಮಂತ ಸಂಗೀತ ಸಾಮ್ರಾಜ್ಞಿ, ಸಂಗೀತ ಲೋಕದಲ್ಲಿ ಎಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ಆಶಾ ಭೋಸ್ಲೆ ಅವರು ಲತಾ ಮಂಗೇಶ್ಕರ್ ಸಹೋದರಿ. ತಮ್ಮ 16ನೇ ವಯಸ್ಸಿನಲ್ಲಿ ಪ್ರೇಮ ಪಾಶಕ್ಕೆ ಸಿಲುಕಿ ಪ್ರೇಮ ವಿವಾಹವನ್ನಾಗಿರ್ತಕ್ಕಂಥ ಆಶಾ ಭೋಸ್ಲೆ ಅವರು ನಂತರ ಮತ್ತೊಂದು ಜೀವನದ ಪಯಣದಂತ ಮುಖ ಮಾಡ್ತಾರೆ. ಇವರಿಗೆ ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆನೋ, ಹಾಗೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಆಶಾ ಭೋಸ್ಲೆ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದು ಬಹಳ ದುಃಖದ ಸಂಗತಿ. ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಪ್ರಶಸ್ತಿಗಳನ್ನು ಪಡಿತಕ್ಕಂಥ ಸಂಗೀತ ಲೋಕದ ಸಾಮ್ರಾಜ್ಞಿಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಆಶಾ ಭೋಸ್ಲೆ ಅವರು ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಸಹೋದರಿ ಎನ್ನುವುದನ್ನು ಕೂಡ ಮರಿಬಾರ್ದು. ಗಜಲ್ ಲೋಕದಲ್ಲಿ, ಸಂಗೀತದ ಗಜಲ್ ಲೋಕದಲ್ಲಿ ತನ್ನದೇ ಚಾಪಣ್ಣ ಮೂಡಿಸಿರ್ತಕ್ಕಂಥ ಸಂಗೀತ ಸಾಮ್ರಾಜ್ಞಿ, ಸುಮಧುರವಾದ ಕಂಠವನ್ನು ಕೂಡ ಹೊಂದಿದ್ದರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆಯುವುದರ ಮೂಲಕ ಇಂಡಿ ಪಾಪ್ ಅಂದ್ರೆ ಭಾರತದಲ್ಲಿ ಪಾಪ್ ಗೀತೆಯನ್ನ ಹಾಡುವುದರೊಂದಿಗೆ ಜಗತ್ತಿನಲ್ಲಿ ತಮ್ಮದೇ ಆದಂಥ ಹೆಸರನ್ನ ಮಾಡಿರ್ತಕ್ಕಂಥ, ಪ್ರಪಂಚವನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿರ್ತಕ್ಕಂಥ ಆಶಾ ಭೋಸ್ಲೆ ಅವರು. ಆದರೆ ಇಂಥ ಸಂಗೀತ ಸಾಮ್ರಾಜ್ಞಿ ಇತ್ತೀಚೆಗೆ ಭಾರತವನ್ನ ಬಿಟ್ಟು ಸಂಗೀತ ಲೋಕವನ್ನ ಮರೆಯಲಾಗದ ಮಾಣಿಕ್ಯದಂತೆ, ಭಾರತ ರತ್ನದಂತಿರ್ತಕ್ಕಂಥ ಈ ಮಹಿಳೆ ಇಂಥ ಧೀಮಂತ ಗಾಯಕಿಯನ್ನ ಕಳೆದುಕೊಂಡಿದ್ದು ಭಾರತ ಈಗ ಶೋಕ ಸಾಗರದಲ್ಲಿ ಇದೆ. ಆದರೆ ಮತ್ತೆ ಹುಟ್ಟಿ ಬರಲಿ ಆಶಾ ಭೋಸ್ಲೆ ತಾಯಿಯವರು. ತಮ್ಮ 92ನೇ ವಯಸ್ಸಿನಲ್ಲಿ ಹೃದಯ ಸ್ತಂಭನದಿಂದ ಸಹಜ ಸಾವಿಗೆ ಶರಣಾಗ್ತಾರೆ. ಲೋಕವನ್ನು ತ್ಯಜಿಸ್ತಾರೆ. ಸ್ವರ್ಗಕ್ಕೆ ಮುಖ ಮಾಡಿರ್ತಕ್ಕಂಥ, ದೇವಲೋಕಕ್ಕೆ ಮುಖ ಮಾಡಿರ್ತಕ್ಕಂಥ, ದೇವ ಕಣ್ಣೆ ಅಂತಿರ್ತಕ್ಕಂಥ ಸಂಗೀತ ಸಾಮ್ರಾಜ್ಞಿ, ಪಂಡಿತ್ ಭೀಮಸೇನ್ ಜೋಶಿಯವರ ಅಭಿಮಾನಿಯಾಗಿರ್ತಕ್ಕಂಥ ಸಂಗೀತ ಸಾಮ್ರಾಜ್ಞಿ. ಅವರ ಹಾಡುಗಳನ್ನು ಕೇಳುವುದರ ಮೂಲಕ ನಾನು ದಿನನಿತ್ಯದ ವಿದ್ಯಾರ್ಥಿನಿ ಎಂದು ತಮ್ಮತ್ತಕ್ಕೆ ತಾವು ಹೇಳಿಕೊಳ್ತಕ್ಕಂಥ ಸರಳ ಸ್ವಭಾವದ ಆಶಾ ಭೋಸ್ಲೆ ಅವರು. ಇಂಥವರನ್ನ ಮೆಚ್ಚಿಕೊಳ್ಳಲೇಬೇಕು. ಮತ್ತೆ ಆಶಾ ಭೋಸ್ಲೆ ಅವರು ಮತ್ತೆ ಹುಟ್ಟಿ ಬರಬೇಕು ಅನ್ನುವುದೇ ನಮ್ಮ ಆಶೆ. ಹಾಗೆ ಆಶಾ ಭೋಸ್ಲೆ ಅವರ ಒಂದು ವಿಶೇಷವಾದ ಒಂದು ಕೊಡುಗೆ ನಮ್ಮ ದೇಶಕ್ಕೆ. ಪ್ರಪಂಚದಲ್ಲಿ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದರೂ ಕೂಡ ಒಂದು ಕೈಯಿಂದ ಕೊಟ್ಟದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರದು ಅಂತ ಸಾಕಷ್ಟು ಸಾಮಾಜಿಕ ಸೇವೆಯನ್ನು ಕೂಡ ಮಾಡಿದರು. ಇಂಥ ತಾಯಿ ಹೃದಯದ ಹೆಣ್ಣು ಮಗಳು, ಸಂಗೀತ ಲೋಕದ ಸುಮಧುರ ಸಂಗೀತ ಲೋಕದ ಸಾಮ್ರಾಜ್ಞಿ, ಗಜಲ್ ಮೂಲಕ ತಮ್ಮದೇ ಆದಂಥ ವಿಶೇಷ ಛಾಪಣ್ಣ ಮೂಡಿಸಿದ್ದು ಮರೆಯಲಾರದ ಮಾಣಿಕ್ಯ ಆಶಾ ಭೋಸ್ಲೆ. ಮತ್ತೆ ಹುಟ್ಟಿ ಬಾ ತಾಯಿ, ಭಾರತ ಮಾತೆಯ ಮಗಳಾಗಿ, ಸುಪುತ್ರಿಯಾಗಿ ಮತ್ತೆ ನಿಮ್ಮ ಹಾಡನ್ನು ಕೇಳುವ ಸುಯೋಗ ನಮ್ಮ ಭಾರತೀಯರಿಗೆ ಬರಲಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಅವರ ನೆನಪು ಸದಾ ನಮ್ಮ ಮನಸ್ಸಿನಲ್ಲಿರುತ್ತೆ, ನಮ್ಮ ಹೃದಯದಲ್ಲಿರುತ್ತೆ, ನಮ್ಮ ಆತ್ಮದಲ್ಲಿರುತ್ತೆ ಅಂತ ಹೇಳ್ತಾ, ಮತ್ತೆ ಇಂಥ ಕಾರ್ಯಕ್ರಮಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.